ಗುಪ್ತ ಸಾಮ್ರಾಜ್ಯ. ಭಾರತದ ಪ್ರಾಚೀನ ಇತಿಹಾಸದಲ್ಲಿ ಗುಪ್ತ ವಂಶದ ಆಡಳಿತವು ಅತ್ಯಂತ ಮಹತ್ವಪೂರ್ಣವಾಗಿದ್ದು, ಇದನ್ನು ಭಾರತದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಭಾರತದ ಪ್ರಾಚೀನ ಇತಿಹಾಸದಲ್ಲಿ ಗುಪ್ತ ವಕ್ರಿ ಶ್. 4ನೇ ಶತಮಾನದಿಂದ 6ನೇ ಶತಮಾನವರೆಗೆ ಉತ್ತರ ಭಾರತದ ಬಹುಭಾಗವನ್ನು ಆಳಿದ ಗುಪ್ತ ಸಾಮ್ರಾಜ್ಯವು ರಾಜಕೀಯ ಸ್ಥಿರತೆ, ಆರ್ಥಿಕ ಸಮೃದ್ಧಿ, ಸಾಹಿತ್ಯ ವಿಜ್ಞಾನಗಳ ಪ್ರಗತಿ ಮತ್ತು ಕಲೆ ಸಂಸ್ಕೃತಿಯ ಉನ್ನತಿಗೆ ಕಾರಣವಾಯಿತು. ಗುಪ್ತ ವಂಶದ ಸ್ಥಾಪಕನಾಗಿ ಸಾಮಾನ್ಯವಾಗಿ ಚಂದ್ರಗುಪ್ತ ಪ್ರಥಮರನ್ನು ಗುರುತಿಸಲಾಗುತ್ತದೆ. ಅವರು ಲಿಚ್ಛವಿ ವಂಶದ ಕುಮಾರಿದೇವಿಯನ್ನು ವಿವಾಹವಾದುದರಿಂದ ರಾಜಕೀಯ ಮೈತ್ರಿ ಬಲವರ್ಧನೆಯಾಯಿತು. ಚಂದ್ರಗುಪ್ತ ಪ್ರಥಮನು ಮಹಾರಾಜಾಧಿರಾಜ ಎಂಬ ಬಿರುದನ್ನು ಧರಿಸಿ ತನ್ನ ಅಧಿಕಾರವನ್ನು ವಿಸ್ತರಿಸಿದನು. ಪಾಟಲಿಪುತ್ರವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಸಮರ್ಥ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿದನು. ಚಂದ್ರಗುಪ್ತ ಪ್ರಥಮನ ನಂತರ ಗುಪ್ತ ಸಾಮ್ರಾಜ್ಯವನ್ನು ಉನ್ನತ ಶಿಖರಕ್ಕೆ ತಂದು ನಿಲ್ಲಿಸಿದವನು ಸಮುದ್ರಗುಪ್ತ. ಇತಿಹಾಸದಲ್ಲಿ ಅವರನ್ನು ಭಾರತದ ನಪೋಲಿಯನ್ ಎಂದು ಕರೆಯಲಾಗುತ್ತದೆ. ಅಲಹಾಬಾದ್ ಶಿಲಾಶಾಸನದ ಮೂಲಕ ಅವರ ವಿಜಯಯಾತ್ರೆಗಳ ವಿವರಗಳು ಲಭ್ಯವಿವೆ. ಉತ್ತರ ಮತ್ತು ದಕ್ಷಿಣ ಭಾರತದ ಹಲವಾರು ರಾಜ್ಯಗಳನ್ನು ಜಯಿಸಿ, ಕೆಲವು ರಾಜ್ಯಗಳನ್ನು ನೇರ ಆಡಳಿತಕ್ಕೆ ಒಳಪಡಿಸಿ, ಇತರರನ್ನು ಸಾಮಂತ ರಾಜ್ಯಗಳಾಗಿ ಉಳಿಸಿಕೊಂಡನು. ಸಮುದ್ರಗುಪ್ತನು ಕೇವಲ ಯೋಧನಷ್ಟೇ ಅಲ್ಲದೆ ಉತ್ತಮ ಕವಿಯೂ ಸಂಗೀತಜ್ಞನೂ ಆಗಿದ್ದನು ಎಂಬುದು ನಾಣ್ಯಗಳು ಮತ್ತು ಶಾಸನಗಳಿಂದ ತಿಳಿದುಬರುತ್ತದೆ. ಗುಪ್ತರ ಆಡಳಿತದಲ್ಲಿ ಧಾರ್ಮಿಕ ಸಹಿಷ್ಣುತೆ ಮುಖ್ಯ ಲಕ್ಷಣವಾಗಿತ್ತು. ಹಿಂದೂ ಧರ್ಮಕ್ಕೆ ಪ್ರಾಮುಖ್ಯತೆ ನೀಡಿದರೂ ಬೌದ್ಧ ಮತ್ತು ಜೈನ ಧರ್ಮಗಳಿಗೂ ಗೌರವವಿತ್ತು. ದೇವಾಲಯ ನಿರ್ಮಾಣಗಳು ಹೆಚ್ಚಾಗಿ ನಡೆದವು. ವಿಷ್ಣು, ಶಿವ ಮತ್ತು ಶಕ್ತಿ ಆರಾಧನೆ ವ್ಯಾಪಕವಾಗಿತ್ತು. ಭಕ್ತಿ ಪರಂಪರೆಯ ವಿಕಾಸಕ್ಕೂ ಗುಪ್ತ ಕಾಲಘಟ್ಟದಲ್ಲಿ ಬೆಂಬಲ ದೊರಕಿತು. ಗುಪ್ತರ ಆರ್ಥಿಕ ಸ್ಥಿತಿ ದೃಢವಾಗಿತ್ತು. ಕೃಷಿಯೇ ಆರ್ಥಿಕತೆಯ ಆಧಾರವಾಗಿದ್ದು, ನೀರಾವರಿ ವ್ಯವಸ್ಥೆಗಳ ಅಭಿವೃದ್ಧಿಯಿಂದ ಕೃಷಿ ಉತ್ಪಾದನೆ ಹೆಚ್ಚಾಯಿತು. ವ್ಯಾಪಾರ ವಹಿವಾಟುಗಳು ದೇಶೀಯವಾಗಿಯೂ ವಿದೇಶೀಯವಾಗಿಯೂ ವಿಸ್ತರಿಸಿದ್ದವು. ರೇಷ್ಮೆ, ಮಸಾಲೆ, ಆಭರಣಗಳು ಮತ್ತು ಲೋಹದ ವಸ್ತುಗಳ ವ್ಯಾಪಾರ ನಡೆದಿತ್ತು. ಗುಪ್ತರ ಚಿನ್ನದ ನಾಣ್ಯಗಳು ಅವರ ಆರ್ಥಿಕ ಸಮೃದ್ಧಿಯನ್ನು ತೋರಿಸುತ್ತವೆ. ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಗಳಲ್ಲಿ ಗುಪ್ತ ಕಾಲವು ಅಪೂರ್ವ ಸಾಧನೆಗಳನ್ನು ಕಂಡಿತು. ಅಜಂತಾ ಗುಹೆಗಳ ಭಿತ್ತಿಚಿತ್ರಗಳು ಈ ಯುಗದ ಕಲಾ ವೈಭವಕ್ಕೆ ಉತ್ತಮ ಉದಾಹರಣೆ. ಶಿಲ್ಪಕಲೆ ಸಹ ಉನ್ನತ ಮಟ್ಟ ತಲುಪಿದ್ದು, ದೇವಮೂರ್ತಿಗಳ ಶಿಲ್ಪಗಳಲ್ಲಿ ಸೌಂದರ್ಯ ಮತ್ತು ಸೌಮ್ಯತೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಸಾಂಚಿ ಮತ್ತು ದೇವಗಢದ ದೇವಾಲಯಗಳು ಗುಪ್ತ ವಾಸ್ತುಶಿಲ್ಪದ ಶ್ರೇಷ್ಠ ಮಾದರಿಗಳಾಗಿವೆ. ಸಾಹಿತ್ಯ ಮತ್ತು ವಿಜ್ಞಾನಗಳ ಕ್ಷೇತ್ರದಲ್ಲಿಯೂ ಗುಪ್ತಯುಗ ಮಹತ್ವದ್ದು. ಸಂಸ್ಕೃತ ಸಾಹಿತ್ಯವು ಈ ಕಾಲದಲ್ಲಿ ವಿಶೇಷ ಬೆಳವಣಿಗೆ ಕಂಡಿತು. ಕಾಳಿದಾಸನಂತಹ ಮಹಾಕವಿಗಳು ಈ ಯುಗದಲ್ಲೇ ಕಾವ್ಯ ಮತ್ತು ನಾಟಕಗಳನ್ನು ರಚಿಸಿದರು. ಅಭಿಜ್ಞಾನ ಶಾಕುಂತಲಂ, ಮೇಘದೂತ ಮುಂತಾದ ಕೃತಿಗಳು ವಿಶ್ವವಿಖ್ಯಾತವಾಗಿವೆ. ಗಣಿತದಲ್ಲಿ ಆರ್ಯಭಟನು ಶೂನ್ಯ ಮತ್ತು ದಶಮಾನ ಪದ್ಧತಿಯ ಅಭಿವೃದ್ಧಿಗೆ ಕೊಡುಗೆ ನೀಡಿದನು. ಖಗೋಳಶಾಸ್ತ್ರದಲ್ಲಿಯೂ ಮಹತ್ವದ ಕಂಡುಹಿಡಿತಗಳು ನಡೆದವು. ಗುಪ್ತರ ಆಡಳಿತ ವ್ಯವಸ್ಥೆ ಸಮರ್ಥವಾಗಿತ್ತು. ಕೇಂದ್ರ ಮತ್ತು ಪ್ರಾಂತೀಯ ಆಡಳಿತಗಳ ನಡುವೆ ಸಮನ್ವಯವಿದ್ದು, ಸಾಮಂತ ವ್ಯವಸ್ಥೆಯಿದ್ದರೂ ಕೇಂದ್ರದ ಹಿಡಿತ ಬಲವಾಗಿತ್ತು. ನ್ಯಾಯಾಂಗ ವ್ಯವಸ್ಥೆ ನ್ಯಾಯಸಮ್ಮತವಾಗಿದ್ದು, ಧರ್ಮಶಾಸ್ತ್ರಗಳ ಆಧಾರದಲ್ಲಿ ತೀರ್ಪುಗಳು ನೀಡಲಾಗುತ್ತಿತ್ತು. ಗುಪ್ತ ಸಾಮ್ರಾಜ್ಯದ ಪತನಕ್ಕೆ ಹೂಣರ ಆಕ್ರಮಣ, ದುರ್ಬಲ ಉತ್ತರಾಧಿಕಾರಿಗಳು ಮತ್ತು ಸಾಮಂತ ಶಕ್ತಿಗಳ ಬಲವರ್ಧನೆ ಕಾರಣಗಳಾದವು. ಆದರೂ ಗುಪ್ತರ ಕೊಡುಗೆಗಳು ಭಾರತೀಯ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿವೆ. ಅವರ ಕಾಲಘಟ್ಟವು ರಾಜಕೀಯ ಶಾಂತಿ, ಸಾಂಸ್ಕೃತಿಕ ವೈಭವ ಮತ್ತು ಬೌದ್ಧಿಕ ಪ್ರಗತಿಯ ಸಂಕೇತವಾಗಿದೆ. ಒಟ್ಟಿನಲ್ಲಿ, ಗುಪ್ತರ ಬಗ್ಗೆ ಅಧ್ಯಯನ ಮಾಡುವುದರಿಂದ ಭಾರತದ ಸುವರ್ಣಯುಗದ ವೈಭವ, ಸಾಧನೆಗಳು ಮತ್ತು ಪರಂಪರೆಯ ಮಹತ್ವವನ್ನು ಅರಿತುಕೊಳ್ಳಬಹುದು.